गुल्ला बावली में शॉर्ट सर्किट से घर में भीषण आग। 1 लाख रुपए कैश समेत घर का सामान जलकर खाक। गुलबर्गा गुलबर्गा शहर के वार्ड नंबर 46 के गुल्ला बौली एरिया में आज सुबह एक घर में शॉर्ट सर्किट के सबब अचानक आग लग गई। हादसे के वक्त घर में कोई मौजूद नहीं था। आग इतनी तेजी से फैली कि घर का लगभग सारा सामान और 1 लाख रुपए की नकद रकम जलकर खाक हो गई। बताया जा रहा है कि गुल्ला बौली एरिया में सतीश नाम के शख्स के घर में सुबह के वक्त शॉर्ट सर्किट की वजह से आग लगी। घर के आसपास रहने वाले लोगों ने आग पर काबू पाने की कोशिश की, लेकिन देखते ही देखते आग ने घर के अंदर रखे सामान को अपनी लपेट में ले लिया। हादसे के बाद जब घर वाले वापस घर पहुंचे तो मंजर देखकर उनके होश उड़ गए। घर का जरूरी सामान, फर्नीचर और दूसरी चीजों के साथ 1 लाख रुपया कैश भी जलकर तबाह हो गया। घर वालों के मुताबिक ये 1 लाख रुपया उनके छोटे बच्चे के हार्ट ऑपरेशन के लिए जमा किए गए थे। उन्होंने बताया कि बच्चे का हार्ट ऑपरेशन 15 तारीख को बेंगलुरु में होना है और ऑपरेशन के लिए पैसा काफी मुश्किल से जमा किया गया था। घर के एक फर्द ने जज्बाती अपील करते हुए कहा कि वो लोग दूसरों के घरों में काम करके एक एक पैसा जमा कर रहे थे, लेकिन इस अचानक आग के हादसे में उनकी पूरी जमा पूंजी जलकर खाक हो गई। अब मुतासिरा घर वालों ने वार्ड नंबर 46 के कॉर्पोरेटर और एमएलए से मदद की अपील की है। उनका कहना है कि बच्चे का ऑपरेशन चंद दिन बाद बेंगलुरु में होना है और आग में ऑपरेशन के लिए जमा की गई रकम भी जल गई है। ऐसे में अगर कॉर्पोरेटर या एमएलए उनकी मदद करें तो बच्चे का इलाज करवाना मुमकिन हो सकेगा। ये पूरा वाकया स्टेशन बाजार पुलिस स्टेशन की हुदूद में पेश आया है। ನವಚೇತನ ಸಂಘಿನೊಳಗೆ ನಾನು ನನ್ನ ಮಗನ ಹಾರ್ಟ್ ಸಲುವಾಗಿ ಸಾಲ ತೆಗೆದಿದ್ದೇನೆ। 1 लाख ರೂಪಾಯಿಯನ್ನು ಅವು ಸುಟ್ಟಿದ್ದಾವೆ ಸರ್। ಎಷ್ಟು ದಿವಸ ಆಯ್ತಮ್ಮ ತಂದೆ? ವಾರ ಆಯ್ತ್ರಿ ಸರ್। 15 ತಾರೀಕು ಅವನ ಆಪರೇಷನ್ ಇತ್ರಿ, ಹಾಗಾಗಿ ಇದು ಉರಿ ಹತ್ತಿ ಒಟ್ಟು ನಂದು ಲಾಸ್ ಆಗಿ ರೊಕ್ಕ ಎಲ್ಲ ಸುಟ್ಟು ಹೋಗ್ಯಾವ್ರಿ। ಆಪರೇಷನ್ ಇತ್ರಿ? ನನ್ನ ಮಗನ ಆಪರೇಷನ್ ಇತ್ರಿ, ಇದು ನನ್ನ ಕೂಸ್ರಿ ಹಾರ್ಟ್ ಆಪರೇಷನ್ ಇತ್ರಿ, ಅದ್ರ ಸಲುವಾಗಿ ಸಾಲ ತೆಗೆದಿದಾರಿ ನವಚೇತನ ಸಾಲವನ್ನು। ಎಲ್ಲಿತ್ತು ಆಪರೇಷನ್? ಬೆಂಗಳೂರಿನಲ್ಲಿದೆ ಸರ್। ಫೈಲ್ ಬಿ ಸುಟ್ಟು ಹೋಗ್ಯದ್ರಿ, ರೊಕ್ಕ ಸುಟ್ಟು ಹೋಗ್ಯಾವ, ಮನಿ ಪೂರಾ ಒಟ್ಟುನೆ ಇದು ಆಗಿ ಹೋಗ್ಯದ್ರಿ। ಎಲ್ಲಿ ಬೆಂಗಳೂರು ಯಾವ ಹಾಸ್ಪಿಟಲ್ ರೀ? ಜಯದೇವ್ರಿ ಸರ್। ಆದ ಕಾರಣ ಇಲ್ಲಿ ಕಾರ್ಪೊರೇಟರ್ ಅವರು ಎಮ್ಎಲ್ಎ ಯಾರಾದರೂ ನನಗೂ ನನ್ನ ಮಗನ ಸಲುವಾಗಿ ಹೆಲ್ಪ್ ಮಾಡ್ರಿ ಸರ್। ಹೌದು ಸರ್। ಎಲ್ಲರಿಗೂ ನಮಸ್ಕಾರ। ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ। ಆದ ಕಾರಣ ನಮ್ಮ ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿದೆ। ನಮ್ಮ ಮಮ್ಮಿ ಕೀಲಿ ಹಾಕಿಕೊಂಡು ಕೆಲಸಕ್ಕೆ ಹೋಗಿದ್ದಾರೆ। ಮನೆಯಲ್ಲಿ ಯಾರು ಇಲ್ಲ, ಉರಿ ಹತ್ತಿ ಹೋಗಿ ಹೊರಗಡೆ ಹೊಂಟಿದೆ। ಅದನ್ನು ನೋಡಿ ಬಾಜು ಮನೆಯವರು ಅದನ್ನು ನೋಡಿ ಫೋನ್ ಮಾಡಿ ಮಮ್ಮಿಗೆ ಅವರು ಕೀಲಿಯಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ, ಅವರು ಸಿಕ್ಕಿಲ್ಲ। ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಅದರ ಆಪರೇಷನ್ ಸಲುವಾಗಿ ದುಡ್ಡು ಇಟ್ಟಿದ್ದೇವೆ ಒಳಗಡೆ, ಅದು ಬಿ ಸುಟ್ಟಿ ಹೋಗಿದೆ। ಎಲ್ಲ ಸಾಮಾನುಗಳನ್ನು ಸುಟ್ಟಿ ಹೋಗಿದೆ। ನಮಗೆ ಏನೂ ಇಲ್ಲ, ನಮಗೆ ಬಳಸುವುದಕ್ಕೆ ಸಾಮಾನುಗಳು ಇಲ್ಲ। ತಾವು ನೋಡ್ಬೋದು ನಮ್ಮ ಮನೆಯಲ್ಲ ಸಾಮಾನು ಸುಟ್ಟು ಹೋಗಿ, ಫ್ರಿಡ್ಜ್ ಹೇಗೆ ಆಗಿದೆ ನೋಡಿ, ಹಾಗೆ ಟಿವಿ ಬಿ ಸುಟ್ಟಿ ಹೋಗಿದೆ, ಎಲ್ಲ ಸಾಮಾನು ಸುಟ್ಟು ಖರಾಬ ಸಲುವಾಗಿ ಸಾರ್ವಜನಿಕರೇ ನಮಗೆ ಸಹಾಯ ಮಾಡಬೇಕು। ನಮ್ಮ ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅದರ ಸಲುವಾಗಿ ಸ್ವಲ್ಪ ಸಹಾಯಧನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ। ಇಲ್ಲಿನ ಕಾರ್ಪೊರೇಟ್ ಮಂತ್ರಿಗಳಿಗೂ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ, ಸಹಾಯಧನವನ್ನು ಮಾಡಿ ಎಂದು। ಧನ್ಯವಾದಗಳು।